ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾವು ಕೂಡ ಚೆನ್ನಾಗಿದ್ದೀವಿ. ಹಾಗೆ ಇವತ್ತು ನಾನು ಮಮ್ಮಿ, ಅಪ್ಪಾಜಿ, ಸಂಜು, ಚಿನ್ನು ಎಲ್ಲರ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ತುಂಬ ವರ್ಷಗಳೇ ಆಗಿತ್ತು ನಾನು ಹೋಗಿ, ಒಂದು 5-6 ವರ್ಷನೇ ಆಗಿತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿ. ಬ್ಯಾಂಗ್ಳೂರ್ಗೆ ಹೋದ್ಮೇಲಂತೂ ನಾನು ಒಂದು ಸಲನೂ ಹೋಗೋದಕ್ಕಾಗಲಿಲ್ಲ. ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಹೋಗಬೇಕು ಅಂತ, ಬಟ್ ಆಗ್ತಾನೆ ಇರಲಿಲ್ಲ. ಯಾವಾಗ ಮಮ್ಮಿ ಮನೆಗೆ ಬಂದ್ರೂ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗೋದು, ಬೇರೆ ಕಡೆ ಹೋಗೋದು, ಇದೇ ಥರ ಆಗ್ತಿತ್ತು. ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಹೋಗಬೇಕು, ಎಷ್ಟೊಂದು ದಿನ ಆಯಿತು ನೋಡಿ ಅಂತ. ಚಿನ್ನು 1 ಇಯರ್ ಬೇಬಿ ಇದ್ದಾಗ ಹೋಗಿದ್ದು ಚಾಮುಂಡಿ ಬೆಟ್ಟಕ್ಕೆ. ಅದಾದಮೇಲೆ ನನಗೆ ಹೋಗೋದಕ್ಕೆ ಆಗಿರಲಿಲ್ಲ. ಬೇರೆ ಕಡೆ ಹೋಗ್ತಿದ್ದೆ, ಬಟ್ ಇಲ್ಲಿಗೆ ಹೋಗಬೇಕು ಅಂದಾಗೆಲ್ಲ ಏನಾದರೂ ಒಂದು ಇದಾಗ್ತಿತ್ತು, ಹೋಗೋದಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಹೇಗೂ ನಮ್ಮದು ಆ್ಯನಿವರ್ಸರಿ ಇತ್ತು, ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿತ್ತು. ಸಂಜು, ನಾನು, ಚಿನ್ನು ಎಲ್ಲ ಚಿನ್ನು 1 ಇಯರ್ ಬೇಬಿ ಇದ್ದಾಗ ಬಂದಿದ್ದು. ಅದಕ್ಕೆ ಮಮ್ಮಿ ತೋರಿಸ್ಕೊಂಡು ಹೋಗ್ತಿದ್ದಾರೆ ಮೊಮ್ಮಗನಿಗೆ, ಇಲ್ಲಿ ಚಾಮುಂಡಿ ಬೆಟ್ಟ ಹೇಗಾಯಿತು, ಯಾವ ಥರ ಇಲ್ಲಿ ದೇವಿ ಬಂದು ನಿಲ್ಲಿಸಿದ್ರು ಅನ್ನೋದನ್ನೆಲ್ಲ ಮಮ್ಮಿ ಮೊಮ್ಮಗನಿಗೆ ಹೇಳ್ಕೊಡ್ತಾ ಇದ್ರು. ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ತುಂಬ ದಿನದಿಂದನೇ ಅಂದ್ಕೊಳ್ತಿದ್ದೆ, ಹಾಗೇ ಇರಲಿಲ್ವಲ್ಲ ಹೋಗೋದಕ್ಕೆ ಅಂತ. ಅದರಲ್ಲೂ ನಮ್ಮ ಆ್ಯನಿವರ್ಸರಿ ದಿನವೇ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಥರ ಆಗಿದ್ದಕ್ಕಂತೂ ತುಂಬಾ ಖುಷಿ ಆಯಿತು. ಸಂಜೆ ಕೂಡ ಆಫೀಸ್ಗೆ ರಜೆ ಹಾಕಿ ಬಂದಿದ್ದರು ಹೋಗೋಣ ಅಂತ ಹೇಳಿ. ಹಾಗೆ ಮಮ್ಮಿ ಅಪ್ಪಾಜಿನೂ ನಾನು ಜೊತೇಲಿ ಕರ್ಕೊಂಡು ಬಂದೆ. ಅವ್ರ ಜೊತೆ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದೇ ಇರಲಿಲ್ಲ. ತುಂಬ ಚಿಕ್ಕವಳಿದ್ದಾಗ ಮಮ್ಮಿ ಜೊತೆ ಬಂದಿದ್ದೆ. ಅದು ಬಿಟ್ಟರೆ ನಾವು ಮದುವೆ ಆದಮೇಲಂತೂ ಮಮ್ಮಿ ಅಪ್ಪಾಜಿ ಜೊತೆ ಇಲ್ಲಿಗೆ ಬಂದೇ ಇರಲಿಲ್ಲ. ಸೊ ಬಂದ್ವಿ. ಇವಾಗ ಹೋಗ್ತಿದ್ವಿ. ಸ್ವಲ್ಪ ಚೇಂಜಸ್ ಆಗಿದೆ ಚಾಮುಂಡಿ ಬೆಟ್ಟದಲ್ಲಿ 5-6 ವರ್ಷದ ಹಿಂದಕ್ಕೆ ನೋಡಿದ್ದಕ್ಕೂ ಇವಾಗ ನೋಡೋದಕ್ಕೂ. ಹಾಗೆ ಇಲ್ಲಿ ಬಂದ್ವಿ. ಇಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡೋಗೋಣ ಅಂತ ಇವ್ರ ಹತ್ರನೇ ಸ್ಲಿಪ್ಪರ್ ಎಲ್ಲನೂ ಬಿಟ್ಟು ಪೂಜೆ ಸಾಮಾನೆಲ್ಲನೂ ತೊಗೊಂಡೋಗ್ತಿದ್ವಿ. ಜೋಡಿ ಕಾಯಿನೇ ಇಟ್ಟಿದ್ರು, ತಗೊಳ್ಳೋಣ ಅಂತ ಹೇಳಿ ಮಮ್ಮಿ ನಾನು ಇಬ್ಬರೂ ತೊಗೊಂಡ್ವಿ. ತುಂಬಾ ಖುಷಿ ಆಗ್ತಿತ್ತು. ಹಾಗೆ ಇಲ್ಲಿ ಶಾಪಿಂಗ್ ಮಾಡೋರ್ಗಂತೂ ದೇವಸ್ಥಾನದಲ್ಲಿ ಪೂಜಾ ಐಟಮ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ನೋಡ್ತಾ ಹೋಗ್ತಿದ್ದೆ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಸಂಜು ಅಂತೂ ಫಾಸ್ಟಾಗಿ ಹೋಗ್ತಾನೆ ಇದ್ದರು. ನೋಡೋಣ, ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟ್ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಬಂದ್ವಿ. ಥರ್ಸ್ಡೇ ಅಲ್ವಾ, ಸೊ ಅಷ್ಟು ರಶ್ ಇರಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಫ್ರೈಡೇ ಮತ್ತು ಟ್ಯೂಸ್ಡೇ ಫ್ರೈಡೇ ಆದರೆ ರಶ್ ಇರುತ್ತೆ ಅಂತ ಹೇಳಿ. ಬಟ್ ಥರ್ಸ್ಡೇ ಆದರೂ ಕೂಡ ತುಂಬಾ ರಶ್ ಇತ್ತು. ಅದರಲ್ಲೂ ಅಲ್ಲಿರೋರೆಲ್ಲ ಹೇಳ್ತಿದ್ರು ಆಷಾಢದ ಟೈಮಲ್ಲಂತೂ ಬೆಳಗಿನ ಜಾವದಿಂದನೇ ಕ್ಯೂ ಇರುತ್ತೆ, ಅಷ್ಟು ರಶ್ ಇರುತ್ತೆ, ದೇವ್ರ ದರ್ಶನ ಸಿಗೋದೇ ಹೆಚ್ಚು ಆ ಥರ ಆಗಿರುತ್ತೆ ಅಂತ ಹೇಳ್ತಿದ್ರು. ಹಾಗೆ ತುಂಬ ಬಿಸಿಲಿತ್ತು. ನಾವು ಓದಿದ ದಿನ ಅಂತೂ ಸಖತ್ತು ಬಿಸಿಲು, ಕಾಲು ಇಡೋದಕ್ಕೆ ಆಗ್ತಿರ್ಲಿಲ್ಲ. ತುಂಬ ಸುಟ್ಟೋಗ್ತಿತ್ತು. ನಡ್ಕೊಂಡು ಹೋಗ್ತಿದ್ರೆ ಓಡ್ತಿದ್ವಿ ನಾವೆಲ್ಲ, ಅಷ್ಟು ಬಿಸಿಲಿತ್ತು. ಹಾಗೆ ತುಂಬಾ ಜನ, ಎಷ್ಟು ಜನ ಇದ್ದಾರೆ ನೋಡಿ. ಚಿನ್ನೂ ಕ್ಯೂನಲ್ಲಿ ನಿಂತಿದ್ದ. ಅವ್ನಿಗಾಗಲೇ ಹಸಿವಾಗ್ತಿತ್ತು, ತಿಂಡಿ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು ಅಂತ ಕೇಳ್ತಾನೆ ಇದ್ದ. ನಾನಂತೂ ತುಂಬ ಜನನ ನೋಡ್ಬಿಟ್ಟು ಅಪ್ಪ ಏನು ಇಷ್ಟು ಜನ ಇದ್ದಾರಲ್ಲ, ಇಷ್ಟು ಕ್ಯೂ ಇದೆಲ್ಲ ಅಂತ ಅಂದ್ಕೊಳ್ತಿದ್ದೆ. ನೋಡಿ ಎಷ್ಟು ಜನ ಕ್ಯೂ ಇದ್ದಾರೆ ಅಂತ. ಆರಾಮಾಗಿ ಮಾಡಿಸ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡೆ. ಹಾಗೆ ದೇವಸ್ಥಾನದ ಒಳಗಡೆ ಎಂಟ್ರಿ ನೋಡಿ ಹೀಗಿದೆ. ಚಾಮುಂಡಿ ಬೆಟ್ಟಕ್ಕೆ ಬರೋದೇ ಒಂಥರ ಖುಷಿ, ಏನೋ ಒಂಥರ ಚೆನ್ನಾಗಿರುತ್ತೆ. ಎಲ್ಲೆಲ್ಲಿಂದನೋ ಬರ್ತಾರೆ, ಎಷ್ಟು ದೂರದ ಊರುಗಳಿಂದ ಎಲ್ಲ ಬರ್ತಾರೆ. ಬೇರೆ ರಾಜ್ಯದಿಂದನೂ ಇವಾಗಂತೂ ತುಂಬಾ ಜಾಸ್ತಿ ಬರ್ತಿದ್ದಾರೆ ಅಂತ ಹೇಳ್ತಿದ್ರು. ಬೇರೆ ರಾಜ್ಯದವರೇ ಜಾಸ್ತಿಯಾಗಿ ಬರ್ತಿದ್ದಾರೆ ಇವಾಗ ಅಂತ. ನಾವು ಇಲ್ಲಿದ್ಕೊಂಡು ಬರೋದಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ಇಲ್ಲಿ ನೋಡಿ ಬೆಳ್ಳಿದು ಬಾಗಿಲು ಇದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಅಲ್ಲಿ ಮಾಡಿರೋ ಕಲ್ಲಿನ ಕೆತ್ತನೆಗಳೆಲ್ಲ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಹಾಗೆ ಆ ಬೆಳ್ಳಿ ಬಾಗಿಲನ್ನ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ನೋಡಿ, ಅದರಲ್ಲೂ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಹೊರಗಡೆಯಿಂದ ಕಲ್ಲಿನಲ್ಲಿ ಮಾಡಿದ್ದಾರೆ, ಆಮೇಲೆ ಡೋರ್ ಎಲ್ಲ ಬಂದು ಅದು ಬೆಳ್ಳಿಯಿಂದನೇ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಖುಷಿಯಾಯಿತು ಅದನ್ನೆಲ್ಲ ನೋಡಿ. ಹಾಗೆ ಆದರೆ ಒಳಗಡೆ ಪೂಜೆ ಅಂತೂ ಮಾಡಿಕೊಡಲ್ಲ, ಬೇರೆ ಕಡೆ ಪಕ್ಕದಲ್ಲಿ ಮಾಡಿಕೊಡ್ತಾರೆ. ನಾನು ಅಂದ್ಕೊಂಡೆ ಒಳಗಡೆ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಟ್ ತುಂಬಾ ಜನ ಇರ್ತಾರಲ್ವ, ಸೊ ದೇವ್ರ ದರ್ಶನ ಸಿಗೋದೇ ಹೆಚ್ಚು ಅಂತ ಇರುತ್ತೆ. ಬಟ್ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಆದರೆ ಪೂಜೆ ಮಾತ್ರ ಔಟ್ಸೈಡ್ ಮಾಡಿಕೊಡ್ತಾರೆ, ದೇವಸ್ಥಾನದ ಒಳಗಡೆ ಏನು ಮಾಡಿಕೊಡೋದಿಲ್ಲ. ದೇವಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಹಾಗೆ ದೇವಸ್ಥಾನದ ಒಳಗಡೆ ಸ್ವಲ್ಪ ಟೈಮ್ ಕೂತಿದ್ದು ಅದಾದಮೇಲೆ ಹೊರಗಡೆ ಬಂದ್ವಿ. ಚಿನ್ನು ಕಬ್ಬಿನ ಹಾಲು ನೋಡಿಬಿಟ್ಟು ಕುಡಿಬೇಕು ಅಂತ ಹೇಳ್ದ.
ಸರಿ ಕುಡಿಯೋಣ, ಅದಕ್ಕಾದ್ರೆ ಐಸ್ ಕ್ಯೂಬ್ ಎಲ್ಲ ಕೊಟ್ಟಿರ್ತಾರೆ, ಫುಲ್ ತಣ್ಣಗಾಗುತ್ತೆ ಅಂತ ಅಂದ್ಬಿಟ್ಟು ಕುಡಿಯೋಣ ಅಂತ ಬಂದ್ವಿ. ಫಸ್ಟ್ ಎಳ್ನೀರು ಕುಡಿಯೋಣ ಅಂತ ನೋಡಿದ್ವಿ, ಆದರೆ ಎಳ್ನೀರು ಕೂಡ ಅಷ್ಟು ಬಿಸಿಲಲ್ಲಿ ಅದು ಕೂಡ ಕುಡಿದ್ರೆ ತಣ್ಣಗೆ ಅನ್ಸೋದೇ ಇಲ್ಲ ಅಂತ ಅಂದ್ಬಿಟ್ಟು ಕಬ್ಬಿನ ಹಾಲನ್ನೇ ತೊಗೊಂಡ್ವಿ. ಐಸ್ ಹಾಕಿ ಕೊಟ್ಟಿರ್ತಾರೆ, ಫುಲ್ ತಣ್ಣಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಕುಡಿತಿದ್ವಿ, ಬಟ್ ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಕಾಲು ಸುಟ್ಟೋಗ್ತಿತ್ತು. ತುಂಬಾ ಬಿಸಿಲಿತ್ತು, ನಡೆಯೋದಕ್ಕೆ ಆಗಲ್ಲ, ಸ್ಲಿಪ್ಪರ್ ಇಲ್ಲದೇ ನಡೆಯೋದು ಅಂತಂದರೆ ನಾವಂತೂ ಸ್ವಲ್ಪ ದೂರ ನಡೆಯೋದು, ಸ್ವಲ್ಪ ದೂರ ಓಡೋದು, ಆ ರೀತಿ ಮಾಡ್ತೀವಿ, ಅಷ್ಟು ಬಿಸಿಲಿರುತ್ತೆ. ಬಟ್ ದೇವಸ್ಥಾನದ ಹತ್ರ ಎಲ್ಲ ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಎಲ್ಲ. ಆಷಾಢದಲ್ಲಿ ಬರಬೇಕು, ಚೆನ್ನಾಗಿರುತ್ತೆ. ಆವಾಗ ಗಾಳಿ ಎಲ್ಲ ಜಾಸ್ತಿ ಇರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ವೆದರ್ ಕೂಡ ತುಂಬ ಕೂಲಾಗಿರುತ್ತೆ ಆ ಟೈಮಲ್ಲಿ ಬಂದರೆ. ಬಟ್ ಆವಾಗ ತುಂಬ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಹಾಗೆ ನಾವು ಅಲ್ಲಿ ಒಬ್ಬರು ಫೋಟೋಗ್ರಾಫರ್ ಹತ್ರ ಫೋಟೋನ ತೆಗೆಸ್ಕೊಂಡ್ವಿ. ಅವರು ಒಂದು 5 ಮಿನಿಟ್ ವೆಯ್ಟ್ ಮಾಡಿ ಫೋಟೋನ ಕೊಡ್ತೀವಿ ಅಂತ ಹೇಳಿದರು. ಸೊ ಓಕೆ ಅಂತ ಹೇಳಿ ಎಲ್ಲರೂ ವೆಯ್ಟ್ ಮಾಡ್ತಾ ಕೂತಿದ್ವಿ. ತುಂಬ ಬಿಸಿಲಲ್ಲೆಲ್ಲ ನಡೆದಿರೋದ್ರಿಂದ ನಮಗೂ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸ್ತಿತ್ತು. ಫೋಟೋ ಕೊಡೋ ತನಕ ಕೂತಿರೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಹಾಗೆ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಮಂಕಿಗಳೆಲ್ಲ ತುಂಬಾ ಜಾಸ್ತಿ ಇತ್ತು, ನೋಡೋದಕ್ಕೆ ಅದನ್ನು ತುಂಬ ಚೆನ್ನಾಗಿತ್ತು. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಅಲ್ಲಿ ದೇವ್ರದ್ದು ಐಟಮ್ ಎಲ್ಲ ತಗೊಳ್ಳೋರಿಗೆ ತುಂಬಾ ಚೆನ್ನಾಗಿರೋ ಒಳ್ಳೊಳ್ಳೆ ಐಟಮ್ಗಳೆಲ್ಲ ಇರುತ್ತೆ, ತಗೊಳ್ಬೋದಿತ್ತು. ಸಂಜು ಅಂತೂ ತುಂಬ ಫಾಸ್ಟಾಗಿ ಚಿನ್ನೂನ ಕರ್ಕೊಂಡು ಹೋಗ್ತಾನೆ ಇದ್ದರು. ತುಂಬ ಬಿಸಿಲಿದೆ, ಬನ್ನಿ ಬೇಗ ಬೇಗ ಹೋಗೋಣ, ಟೈಮ್ ಇಲ್ಲ, ಹಾಗೆ ಹೀಗೆ ಅಂದ್ಕೊಂಡು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ. ಅದಾದಮೇಲೆ ಇಲ್ಲಿ ಮಹಿಷಾಸುರನ ನೋಡಿದ್ವಿ, ಅದು ತುಂಬಾ ಚೆನ್ನಾಗಿತ್ತು ಸ್ಟ್ಯಾಚ್ಯು. ತುಂಬ ಜನ ಅಲ್ಲೂ ಕೂಡ ಫೋಟೋ ಎಲ್ಲ ತೆಗೆಸ್ಕೊಳ್ತಿದ್ರು. ಚಿಕ್ಕವರಿದ್ದಾಗ ಬಂದಾಗೆಲ್ಲ ಈ ಮಹಿಷಾಸುರನ ನೋಡಿ ತುಂಬಾ ಭಯ ಪಡ್ತಿದ್ವಿ. ಹಾಗೆ ನೋಡ್ತಿರ್ಬೋದು ನೀವು, ಚಾಮುಂಡಿ ಬೆಟ್ಟದಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಮೈಸೂರೇ ಕಾಣಿಸುತ್ತೆ. ಒಂಥರ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ತುಂಬ ಬಿಸಿಲಿದ್ದರಿಂದ ನಾವು ಎಲ್ಲೂ ಕಾರ್ನ ಸ್ಟಾಪ್ ಮಾಡಿ ನೋಡಲಿಲ್ಲ, ಹಾಗೆಯೇ ನೋಡ್ಕೊಂಡು ಹೋದ್ವಿ. ನಂದಿ ನೋಡ್ಕೊಂಡು ಹೋಗಬೇಕು ಅಂತ ತುಂಬಾ ಇಷ್ಟ ಆಯಿತು, ಬಟ್ ಅಲ್ಲಿ ಏನೋ ಕೆಲಸ ನಡೀತಿದೆ ಅಂತ ಹೇಳಿ ಅಲ್ಲಿ ಹೋಗೋದಕ್ಕೆ ಆಗಲ್ಲ ಅಂತ ಯಾರೋ ಹೇಳಿದ್ರು. ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ, ಅಲ್ಲಿ ಎಂಟ್ರಿ ಇಲ್ಲ ಇವಾಗ ಅಂತ ಹೇಳಿದ್ರು. ಸೊ ಎಲ್ಲನೂ ಮುಗಿಸ್ಕೊಂಡು ಬರ್ತೀವಿ, ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ಒಂದು ವೆಜ್ ಹೋಟೆಲ್ ಇತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಊಟ ಮುಗಿಸ್ಕೊಂಡು ಮನೆಗೆ ಹೋಗೋಣ, ಇನ್ನು ಮನೆಗೆ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿ ಬಂದ್ವಿ. ನಮ್ಮ ಚಿನ್ನುಗಂತೂ ಹೋಟೆಲ್ಲು, ಈ ರೆಸ್ಟೋರೆಂಟು ಇಲ್ಲಿಗೆಲ್ಲ ಹೋಗೋದು ಅಂದರೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ನು ಔಟ್ಸೈಡ್ ಹೋಗ್ತಿದ್ದಂಗೆ ಕೇಳಿಬಿಡ್ತಾನೆ, ಯಾವ ಹೋಟೆಲ್ಗೆ ಹೋಗ್ತಾಯಿದ್ದೀವಿ ಇವತ್ತು ಅಂತ. ಮಕ್ಳಿಗೆ ಅಷ್ಟಲ್ವ, ಏನಾದರೂ ತಿನ್ನೋದು ಅಂತಂದ್ರೇ ಇಷ್ಟ ಅವರಿಗೆ. ಅವನಿಗೆ ಅಲ್ಲಿ ಟೆಂಪಲ್ ಹತ್ರ ಎಲ್ಲ ಅವನಿಗೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನ್ನಿಸ್ತಾನೆ ಇರಲಿಲ್ಲ, ತುಂಬ ಬಿಸಿಲಿತ್ತಲ್ಲ ಅದಕ್ಕೆ. ಅದರಲ್ಲೂ ಹೋಟೆಲ್ಗೆ ಕರ್ಕೊಂಡು ಬರ್ತಿದ್ದಂಗಂತೂ ಫುಲ್ ಖುಷಿಯಾಗ್ಬಿಟ್ಟ. ಹಾಗೆ ಇದೊಂದು ಪ್ಯೂರ್ ವೆಜ್ ಹೋಟೆಲ್ಲು. ಹಾಗೆ ಇವತ್ತು ಥರ್ಸ್ಡೇ, ನಾವು ಯಾರೂ ನಾನ್ ವೆಜ್ ಏನೂ ತಿನ್ನೋದಿಲ್ಲ. ಸೊ ಅದಕ್ಕೆ ನಾವು ವೆಜ್ ಹೋಟೆಲ್ಗೆ ಬಂದ್ವಿ. ಹಾಗೆ ಯಾರ್ಯಾರಿಗೆ ಏನೇನು ತಿಂತೀರಾ ಅಂತ ಅಂದ್ಬಿಟ್ಟು ಕೇಳ್ತಿದ್ದೆ. ಅಪ್ಪಾಜಿ ಅಂತೂ ಮಧ್ಯಾಹ್ನ ಆಗಿದೆ, ನಾನಂತೂ ಊಟನೇ ತೊಗೊಳ್ತೀನಿ, ನನಗೆ ಫುಲ್ ಮೀಲ್ಸೇ ಇರಲಿ ಅಂತ ಹೇಳಿದ್ರು. ಚಿನ್ನು ನಾನು ಇಡ್ಲಿ ತಿಂತೀನಿ ಅಮ್ಮ ಅಂತ ಹೇಳ್ದೆ. ಸೊ ಅದಕ್ಕೆ ನನಗೂ ಮತ್ತು ಚಿನ್ನುಗೆ ಇಬ್ರಿಗೂ ಇಡ್ಲಿನ ತೊಗೊಂಡೆ. ಅಪ್ಪಾಜಿ ಅಂತೂ ಫುಲ್ ಮೀಲ್ಸ್ ತೊಗೊಂಡ್ರು. ಮಮ್ಮಿ ಮತ್ತು ಸಂಜು ಇಬ್ಬರು ಅವರು ಮಸಾಲೆ ದೋಸೆಯನ್ನು ಆರ್ಡರ್ ಮಾಡ್ಕೊಂಡಿದ್ರು, ಮಸಾಲೆ ದೋಸೆ ಬೇಕು ಅಂತ ಹೇಳಿ. ಸೊ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಕೂಡ, ತುಂಬ ಖುಷಿ ಆಯಿತು. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿ ಹೋಯಿತು. ಯಾವುದಾದ್ರೂ ಸ್ಪೆಷಲ್ ಡೇಸಲ್ಲಿ ಫ್ಯಾಮಿಲಿ ಜೊತೆ ಔಟ್ಸೈಡಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಹಾಗೆ ಒಂದು ಒಳ್ಳೆ ಊಟ ಕೂಡ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು ಕೂಡ. ಅದರಲ್ಲೂ ನಮ್ಮ ಚಿನ್ನು ಅಂತೂ ಫುಲ್ ಖುಷಿಯಾಗಿದೆ, ಅವ್ನಿಗೆ ಹೋಟೆಲ್ಗೆ ಕರ್ಕೊಂಡು ಬಂದ್ರೇ ಸಿಕ್ಕಾಪಟ್ಟೆ ಇಷ್ಟ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇದಿಷ್ಟು ನಮ್ಮ ಆ್ಯನಿವರ್ಸರಿ ದಿನದ ವ್ಲಾಗ್ ಆಗಿತ್ತು. ತುಂಬಾ ಖುಷಿಯಾಗಿ ತುಂಬ ಎಂಜಾಯ್ ಮಾಡಿದ್ವಿ. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಮಮ್ಮಿ ಅಪ್ಪಾಜಿ ಜೊತೆ ಇವತ್ತಿನ ದಿನ ಟೈಮ್ ಸ್ಪೆಂಡ್ ಮಾಡಿದ್ದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು. ಚಿನ್ನು ನೋಡಿ ಹೇಗೆ ಆರಾಮಾಗಿ ಕೂತ್ಕೊಂಡು ತಿಂತಿದ್ದಾನೆ ಅಂತ. ಹಾಗೆ ಅವ್ರ ಪಪ್ಪನ ಹತ್ರನೂ ಮಸಾಲೆ ದೋಸೆನ ಟೇಸ್ಟ್ ಮಾಡಿಸ್ಕೊಳ್ತಿದ್ದ, ಅದು ಹೇಗಿದೆ ತಿನಿಸು ನೋಡ್ತೀನಿ ಪಪ್ಪ ಅಂತ ಹೇಳಿಬಿಟ್ಟು. ಹಾಗೆ ನಮ್ಮದೆಲ್ಲ ಆಯಿತು. ಅವನು ಇನ್ನೂ ಒಂದು ಇಡ್ಲಿ ಬೇಕು ಅಂತ ಹೇಳ್ದ, ಅವನಿಗೆ ತುಂಬ ಇಷ್ಟ ಈ ಥರದ ಸ್ಪೆಷಲ್ ಇಡ್ಲಿ ಎಲ್ಲ. ಸೊ ಹಾಕ್ಸ್ಕೊಟ್ವಿ.
ಹಾಗೆ ಹೋಟೆಲ್ ಪೂರ್ತಿ ಖಾಲಿ ಆಗಿತ್ತು. ನನಗೆ ತುಂಬ ಜನ ಇದ್ರೆ ಇಷ್ಟ ಆಗಲ್ಲ, ಹಾಗೆ ತುಂಬ ಜನ ಇರಲಿಲ್ಲ. ಸೊ ಅದರಿಂದಾಗಿ ಆರಾಮಾಗಿ ಕಂಫರ್ಟಬಲ್ ಆಗಿ ಕೂತು ಊಟ ಎಲ್ಲ ಮಾಡಿಕೊಂಡು ಇವಾಗ ಮನೆಗೆ ಹೊರಟ್ವಿ. ಹಾಗೆ ಮನೆಗೆ ಹೋಗ್ತಿದ್ದಂಗೆ ಮಮ್ಮಿ ಇವತ್ತು ಆ್ಯನಿವರ್ಸರಿ ಇದೆ, ಏನಾದರೂ ಸ್ವೀಟ್ ಮಾಡಬೇಕು ಅಂತ ಹೇಳಿ ಹಾಲು ಖೀರ್ ಮಾಡಿದರು. ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ನಮ್ಮ ಆ್ಯನಿವರ್ಸರಿ ವ್ಲಾಗ್ ಆಗಿತ್ತು. ಖಂಡಿತ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.